ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಎಕನಾಮಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಚಾಪ್ಟರ್ 3 ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟಲ್ಲಿ ಟೋಟಲ್ ಆಗಿ 6 ಪ್ರಾಬ್ಲಮ್ಸ್ನ ಏನು ಕಲ್ತ್ಕೊಳ್ಬೇಕು ಅಂತ ಹೇಳಿದ್ದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ 4th ಪ್ರಾಬ್ಲಮ್ನ ಹೇಳ್ಕೊಡ್ತಾ ಇದ್ದೀನಿ. 4 ಮಾರ್ಕ್ಸಲ್ಲಿ 6 ಮಾರ್ಕ್ಸಲ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡಲ್ಲಿ ಎಲ್ಲ ಕಡೆನೂ ಸೇರಿ ಟೋಟಲ್ ಆಗಿ ಈ ಚಾಪ್ಟ್ರಲ್ಲಿ 6 ಪ್ರಾಬ್ಲಮ್ಸ್ಗಳನ್ನ ನೀವು ಕಲ್ತ್ಕೊಳ್ಬೇಕು. ಪ್ರಾಬ್ಲಮ್ 6 ಆದರೂ ಕೂಡ ಕಾನ್ಸೆಪ್ಟ್ 4 ಇರುತ್ತೆ. ಬಿಕಾಸ್ ಒಂದು ಕಾನ್ಸೆಪ್ಟ್ ಮೇಲೆ 4ಅಲ್ಲೂ ಕೇಳ್ತಾರೆ, 6ಅಲ್ಲೂ ಕೇಳ್ತಾರೆ. ಇನ್ನೊಂದು ಕಾನ್ಸೆಪ್ಟ್ ಮೇಲೆ 4ಅಲ್ಲೂ 6ಅಲ್ಲೂ ಎರಡೂ ಕಡೆನೂ ಕೇಳಬಹುದು. ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳುವಂಥದ್ದು. ಆಲ್ರೆಡಿ ಪ್ರಾಬ್ಲಮ್ ನಂಬರ್ 1 ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ವಾಚ್ ಮಾಡಿ. ಎಲ್ಲೂ TPಯಲ್ಲೂ ಕೊಟ್ಟಿರ್ತಾರೆ, MPಯಲ್ಲೂ APLನ ಫೈಂಡ್ ಔಟ್ ಮಾಡಬೇಕು ಹೇಗೆ ಅಂತ. ಓಕೆ, ಸೆಕೆಂಡ್ ಪ್ರಾಬ್ಲಮ್ ಕ್ವಾಂಟಿಟಿ ಮತ್ತೆ TVC TFC ಅನ್ನ ಕೊಟ್ಟಿರ್ತಾರೆ. AFC AVC ಅನ್ನ ಹೇಗೆ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ ಸೆಕೆಂಡ್ ವಿಡಿಯೋ. ನೆಕ್ಸ್ಟ್ ಥರ್ಡ್ ವಿಡಿಯೋದಲ್ಲಿ ಎಲ್ಲೂ APಯಲ್ಲೂ ಅವರೇ ಕೊಟ್ಟಿರ್ತಾರೆ. ನೀವು TPಯಲ್ಲೂ MPLನ ಫೈಂಡ್ ಔಟ್ ಮಾಡಬೇಕು. ಇದು ಥರ್ಡ್ ವಿಡಿಯೋದಲ್ಲಿ ಸಿಗುತ್ತೆ. ಇವಾಗ ಫೋರ್ತ್ ವಿಡಿಯೋ. ಸೊ ಇದೇ ಎಲ್ಲೂ TPಯಲ್ಲೂ MPಯಲ್ಲೂ APLಗೆ ಸಂಬಂಧಪಟ್ಟಿರೋದಾಗಿರೋದ್ರಿಂದ ಸೊ ಇಲ್ಲಿರುವಂತಹ ಒಂದು ಇಂಪಾರ್ಟೆಂಟ್ ಟಾಪಿಕ್, ದಟ್ ಈಸ್ ಮಿಸ್ಸಿಂಗ್ ಪ್ರಾಡಕ್ಟ್. ಈ ನೋಡಿ, ಈ ಟೇಬಲ್ನ ಅವರೇ ಕೊಟ್ಟಿರ್ತಾರೆ. ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಮಿಸ್ ಆಗಿದೆ. TPಯಲ್ಲಿ ಕೆಲವೊಂದು ನಂಬರ್ ಮಿಸ್ ಆಗಿದೆ, MPಯಲ್ಲಿ ಒಂದು ನಂಬರ್ ಮಿಸ್ ಆಗಿದೆ, APಯಲ್ಲಿ ಕೆಲವೊಂದು ನಂಬರ್ ಮಿಸ್ ಆಗಿರುತ್ತೆ ಅಂತ ಅನ್ಕೊಳ್ಳಿ. ಆ ಮಿಸ್ ಆಗಿರೋ ನಂಬರ್ನ ನೀವು ಫೈಂಡ್ ಔಟ್ ಮಾಡದೆ ಮಿಸ್ಸಿಂಗ್ ಪ್ರಾಡಕ್ಟ್. ಹಾಗಾದರೆ ಪ್ರಾಬ್ಲಮನ್ನು ಹೇಗೆ ಮಾಡಬೇಕು? ಏನಿಲ್ಲ, ಇಲ್ಲಿ ಕೊಟ್ಟಿರುವಂತಹ ಪ್ರಾಬ್ಲಮ್ನ ಆ್ಯಸ್ ಇಟ್ ಈಸ್ ಹಾಗೇ ಬರ್ಕೊಳ್ಬೇಕು. ನೋಡಿ ಹೇಗೆ ಬರ್ಕೊಳ್ಬೇಕು ಅಂತ ಹೇಳಿದ್ರೆ, ಏನು ಕ್ವಶನ್ ಕೊಟ್ಟಿದ್ದಾರೆ ಅದನ್ನ ಹಾಗೇ ಬರ್ಕೊಳ್ಬೇಕು. ಹೆಡ್ಡಿಂಗ್ ಒಂದು ಹಾಕೊಳ್ಳಿ, ಕ್ಯಾಲ್ಕುಲೇಷನ್ ಆಫ್ ಮಿಸ್ಸಿಂಗ್ ಪ್ರಾಡಕ್ಟ್ ಅಂತ ಹಾಕೊಂಡು ಆಸ್ ಇಟ್ ಈಸ್ ಸೇಮ್ ಟು ಸೇಮ್ ಕ್ವಶನ್ ಅಲ್ಲಿ ಹೇಗೆ ಕೊಟ್ಟಿದ್ದಾರೋ ಹಾಗೆ ಬರ್ಕೊಳ್ಬೇಕು. ಎಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ ಅಲ್ಲಿ ಡ್ಯಾಶ್ ಅನ್ನೇ ಹಾಕೊಳ್ಳಿ. ಆಯ್ತಾ? ನೆಕ್ಸ್ಟ್ ನಾವೇನು ಮಾಡೋಣ, ಇಲ್ಲಿ ಈಸಿಯಾಗಿ ನಮಗೆ ಫೈಂಡ್ ಔಟ್ ಮಾಡೋದಕ್ಕೆ ನಮಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆ, ಆದರೂ ಕೂಡ ಒಂದ್ಸಲ ಮೆಮೊರೈಸ್ ಮಾಡ್ಕೊಳ್ಳೋದಾದ್ರೆ, ಈ ಫ್ಯಾಕ್ಟರ್ ಕಾಲಮ್ನ ಕಾಲಮ್ ನಂಬರ್ 1 ಅಂತ ಅನ್ಕೊಂಡ್ರೆ, TPLನ 2 ಅಂತ ಅನ್ಕೊಂಡ್ರೆ, MPLನ 3 ಕಾಲಮ್ ಅಂತ ಅನ್ಕೊಂಡ್ರೆ ಥರ್ಡ್ ಕಾಲಮ್, APLನ 4th ಕಾಲಮ್ ಅಂತ ಅನ್ಕೊಳ್ಳೋಣ. ಮಕ್ಕಳೇ, ನಿಮಗೆ ಗೊತ್ತಿದೆ, ಫಸ್ಟಿಂದ ನೀವು ಹೇಳ್ತಾ ಬನ್ನಿ. ಇವಾಗ TPL ಫೈಂಡ್ ಔಟ್ ಮಾಡುವಂತಹ ಫಾರ್ಮುಲಾ ಯಾವುದು? TPLನ ಕಂಡುಹಿಡಿಬೇಕು ಅಂತ ಹೇಳಿದ್ರೆ APL ಇಂಟು ಎಲ್ ಅಲ್ವಾ ಮಕ್ಕಳೇ? APL ಇಂಟು ಎಲ್. ಅದೇ APLನ ಕಂಡುಹಿಡಿರಿ ಅಂತ ಹೇಳಿದ್ರೆ TPL ಡಿವೈಡೆಡ್ ಬೈ ಎಲ್. ಕರೆಕ್ಟಾ? ಇದು ಹಿಂದೆ 2 ಪ್ರಾಬ್ಲಮ್ ಮಾಡುವಾಗ ಡೀಟೇಲ್ ಆಗಿ ಹೇಳಿದ್ದೀನಿ ಇದ್ರ ಬಗ್ಗೆ. ನೆಕ್ಸ್ಟು MPLನ ಫೈಂಡ್ ಔಟ್ ಮಾಡುವ ಫಾರ್ಮುಲಾ ಯಾವುದು? TPL ಮೈನಸ್ TPL ಮೈನಸ್ 1. ಇದು ಫಾರ್ಮುಲಾ. ಇಷ್ಟು ಫಾರ್ಮುಲಾ ಗೊತ್ತಿದೆ ಅಂತ ಹೇಳಿದ್ರ ಮೇಲೆ ಮಿಸ್ಸಿಂಗ್ ಪ್ರಾಡಕ್ಟನ್ನು ಫೈಂಡ್ ಔಟ್ ಮಾಡೋದು ತುಂಬಾನೇ ಈಸಿ. ಓಕೆ, ಹಾಗಾದರೆ ಇದಕ್ಕೆ 5 ಮಾರ್ಕ್ಸು. ಹೇಗೆ 5 ಮಾರ್ಕ್ಸು? ಕೊಟ್ಟಿರುವ ಕ್ವಶನನ್ನು ಆ್ಯಸ್ ಇಟ್ ಈಸ್ ಬರ್ಕೊಂಡ್ರಾ? ಓಕೆ, ಬರ್ಕೊಂಡಾದ್ರ ಮೇಲೆ ಈಗ TPಗೆ ಬರೋಣ. TPಯ ಫಾರ್ಮುಲಾ ಒಂದ್ಸಲ ಇಲ್ಲಿ ಬರ್ಕೊಬಿಡೋಣ. TPಯ ಫಾರ್ಮುಲಾ ಏನು? APL ಇಂಟು ಎಲ್ ಬರ್ಕೊಬಿಡೋಣ. ಯಾಕಂದ್ರೆ ನಮಗೆ ಇಲ್ಲಿ ಹೆಲ್ಪ್ ಆಗುತ್ತೆ, ಕನ್ಫ್ಯೂಸ್ ಆಗಲ್ಲ. MPLನ ಫಾರ್ಮುಲಾ ಏನು? TPL ಮೈನಸ್ TPL ಮೈನಸ್ 1. ನೆಕ್ಸ್ಟ್ APL ಫಾರ್ಮುಲಾ ಏನು? TPL ಡಿವೈಡೆಡ್ ಬೈ ಎಲ್. ಸೊ ಈ ಫಾರ್ಮುಲಾ ನಾನು ಬರ್ಕೊಂಡಿದ್ದೀನಿ. ಹಾಗಾದರೆ ಇವಾಗ ಇಲ್ಲಿ ನೋಡಿ, TPL ಕಾಲಮ್ಮಿಗೆ ಬನ್ನಿ. ಇಲ್ಲಿ 0 ಇದೆ, 10 ಇದೆ, 22 ಇದೆ. ಇಲ್ಲಿ 2 ಡ್ಯಾಶ್ ಕೊಟ್ಟಿದ್ದಾರೆ. ಕಾಲಮ್ ಯಾವುದು? TPL. TPLನ ಫೈಂಡ್ ಔಟ್ ಮಾಡೋ ಫಾರ್ಮುಲಾಕ್ಕೆ ಯಾವ್ಯಾವ ಕಾಲಮ್ ಬೇಕು? ಒಂದು APL ಬೇಕು, ಇನ್ನೊಂದು ಫ್ಯಾಕ್ಟರ್ ಅಂದರೆ ಎಲ್ ಬೇಕು. ಕರೆಕ್ಟಾ? 0 ಇಂಟು 0 0ನೇ ಆಗಿದೆ. 10 ಇಂಟು 1 ನೋಡಿ, 10 APL ಇಂಟು 10 ಇಂಟು 1 10 ಆಗಿದೆ. ಓಕೆ ಅಲ್ವಾ? ಹಾಗಾದರೆ 2 ಇಲ್ಲಿ 22 ಬರುತ್ತೆ ಅಂತ ಕೊಟ್ಟಿದ್ದಾರೆ, ಆದರೆ ಇಲ್ಲಿ APLು ಡ್ಯಾಶ್ ಇದೆ. ಹಾಗಾದರೆ ನಾವೇನು ಮಾಡೋಣ? ಈ ಡ್ಯಾಶನ್ನು ಬಿಟ್ಬಿಡೋಣ. ಫಸ್ಟ್ ನಾವು TPL ಕಂಡುಹಿಡ್ಕೊಳ್ತಾ ಇದೀವಲ್ಲ, ನಮಗೆ ಈ ಡ್ಯಾಶ್ ಅವಶ್ಯಕತೆ ಇಲ್ಲ. ಇದು APL ಕಂಡುಹಿಡಿಯೋ ಫಾರ್ಮುಲಾನೇ ಬೇರೆ. ಸೊ 22 ಬಿಟ್ಬಿಡೋಣ. ಈ ಡ್ಯಾಶಿಗೆ ಬರೋಣ. TPL ಕಂಡುಹಿಡಿತಾ ಇದ್ದೀವಿ. ಫಾರ್ಮುಲಾ APL ಇಂಟು ಎಲ್. APL ಇಂಟು ಎಲ್ ಮಾಡಿದ್ರೆ ನಮಗೇನು ಸಿಗುತ್ತೆ? TPL ಸಿಗುತ್ತೆ. ಸೊ APL ಇಂಟು ಎಲ್ ಅಂದರೆ ಇಲ್ಲಿ ನೀವು ಪೆನ್ಸಿಲಲ್ಲಿ ಮಾರ್ಕ್ ಮಾಡೋ ಹಾಗಿಲ್ಲ, ನಿಮಗೆ ಈಸಿ ಆಗಲಿ ಅಂತ ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇರೋದು. ಇಲ್ಲಿ ನೋಡಿ, ಇಲ್ಲಿ 12 ಇದೆ. APL ಇಂಟು ಎಲ್ ಅಲ್ವಾ? ಸೊ ಇಂಟು ಆಯಿತು. ಅಲ್ಲಿಗೆ 12 3ಲಿ ಎಷ್ಟು? 36. 12 3s 36 ಸಿಕ್ತಲ್ಲ ಒಂದು. ಸೊ ಇದು ಸಿಕ್ಕಿದ್ದಕ್ಕೆ ಇದು ಸ್ವಲ್ಪ ಡಿಫ್ರೆಂಟಾಗಿ ಶೋ ಆಗಬೇಕು, ಅದಕ್ಕೋಸ್ಕರ ಇದಕ್ಕೆ ಫೈಂಡ್ ಔಟ್ ಮಾಡಿರೋದಕ್ಕೆ ಬಾಕ್ಸನ್ನು ಹಾಕಿ. ನೆಕ್ಸ್ಟು ಇನ್ನೊಂದು APL ಇಂಟು ಎಲ್ ಮಾಡಿದ್ರೆ ಏನು ಸಿಗುತ್ತೆ? TP ಸಿಗುತ್ತೆ. ಇಲ್ಲಿ 11 ಇದೆ. 11 4s 11 4ಲಿ 44 ಸಿಕ್ತಲ್ಲ, 2 ಸಿಕ್ತು. ಅಲ್ಲಿಗೆ ಇದು 2.
ಅವ್ರು ಕೇಳಿರೋದು 5 ಮಾರ್ಕ್ಸಿಗೆ 2 ಮಾರ್ಕ್ಸ್ ಬಂದೋಯ್ತು. ಒಂದೊಂದು ಕಾಲಮಿಗೆ ಒಂದೊಂದು ಮಾರ್ಕ್ಸ್ ನೀವು ಫೈಂಡ್ ಔಟ್ ಮಾಡಿದ್ಕೆ. ಇಲ್ಲಿ 1 ಬಂತು, ಇಲ್ಲಿ 1 ಬಂತು. 3ಅಲ್ಲಿ 4ಅಲ್ಲಿ ಇದು 5ಅಲ್ಲಿ 2 ಬಂದಾಗೋಯ್ತು. ಇನ್ನು 3 ಮಾರ್ಕ್ಸ್ ಇದೆ. ಸೊ ಇವಾಗ ಏನು ಮಾಡಬೇಕು, MPL ಮಾಡಬೇಕು. MPL ಅಂತ ಹೇಳಿದ್ರೆ ಏನು ಮೇಡಮ್ ಹೇಳಿದರೆ, ಮುಂದಿನ ಸಂಖ್ಯೆಯಿಂದ ಹಿಂದಿನ ಸಂಖ್ಯೆಯನ್ನು ಕಳೆಯುವಂಥದ್ದು. ಹಾಗಾದ್ರೆ ಮುಂದಿನ ಸಂಖ್ಯೆ ಯಾವುದು, 50 ಕರೆಕ್ಟ್ ಅಲ್ಲ. 50ಇಂದ 44ನ ಕಳೆದ್ರೆ 6 ಅವರೇ ಕೊಟ್ಟಿದ್ದಾರೆ. 44ಇಂದ 36ನ ಕಳೆದ್ರೆ 8 ಅವರೇ ಕೊಟ್ಟಿದ್ದಾರೆ. 36ಇಂದ 22ನ ಕಳೆದ್ರೆ 14 ಅವರೇ ಕೊಟ್ಟಿದ್ದಾರೆ. 22ಇಂದ 10ನ ಕಳೆದ್ರೆ ಎಷ್ಟು, 12. 22ಇಂದ 10ನ ಕಳೆದ್ರೆ ಎಷ್ಟು, 12. ಸೊ ಬಂತು, ಮುಂದಿನ ಸಂಖ್ಯೆಯಿಂದ ಹಿಂದಿನ ಸಂಖ್ಯೆಯನ್ನು ಕಳೆಯುವಂಥದ್ದು. ಕರೆಕ್ಟಾ. ಈಗ 10ಇಂದ 0ನ ಕಳೆದ್ರೆ ಎಷ್ಟು, 10ಅಲ್ಲಿ 0 ಕಳೆದ್ರೆ ಎಗೇನ್ 10 ಬರುತ್ತೆ. 10 ಅಲ್ಲಿಗೆ 4 ಕಾಲಮ್ ಬಂದೋಯ್ತು, ಮಾರ್ಕ್ಸ್ 4 ಮಾರ್ಕ್ಸ್ ಬಂದೋಯ್ತು. ಸರಿನಾ. MPL ಮುಂದಿನ ಸಂಖ್ಯೆಯಿಂದ ಇಲ್ಲಿ ನೋಡ್ತಾ ಹೋಗಬೇಕು. 50ಅಲ್ಲಿ 44 ಕಳೆದಿದ್ದಾರೆ, 6 ಬಂದಿದೆ. 44ಅಲ್ಲಿ 36 ಕಳೆದಿದ್ದಾರೆ, 8 ಬಂದಿದೆ. 36ಅಲ್ಲಿ 22 ಕಳೆದಾಗ 14 ಬಂದೋಗಿದೆ. ನೆಕ್ಸ್ಟ್ 22ಅಲ್ಲಿ 10 ಅಂದರೆ 12 ಆಗುತ್ತೆ. 10ಅಲ್ಲಿ 0 ಹೋದರೆ 10 ಉಳಿಯುತ್ತೆ. ಇದಾದ್ರ ಮೇಲೆ ಇವಾಗ ಏನು ಕಂಡುಹಿಡಿಬೇಕು, APL ಫೈಂಡ್ ಔಟ್ ಮಾಡಬೇಕು. APL ಎಲ್ಲ ಕಾಲಮು ಕೊಟ್ಟಿದ್ದಾರೆ, ಇದು ಒಂದು ಕಾಲಮ್ ಕೊಟ್ಟಿಲ್ಲ. ಹಾಗಾದರೆ APL ಕಂಡುಹಿಡಿಯುವಂತಹ ಫಾರ್ಮುಲಾ ಏನು, TPL ಡಿವೈಡೆಡ್ ಬೈ L. TPL ಯಾವುದು, ಸೆಕೆಂಡ್ ಕಾಲಮ್ ಡಿವೈಡೆಡ್ ಬೈ L. 0 ಅಲ್ಲಿ 0 0ನೇ. 1ಇಂದ 10ನ ಡಿವೈಡ್ ಮಾಡಿದ್ರೆ 10 ಬರುತ್ತೆ. 2ಇಂದ 22ನ ಡಿವೈಡ್ ಮಾಡಿದರೆ 2ಇಂದ 22ನ ಡಿವೈಡ್ ಮಾಡಿದ್ರೆ 11 ಬರುತ್ತೆ. ನೋಡಿ, 2 11 22, 2 11 22, 11. ಕರೆಕ್ಟಾ. ಇವಾಗ ಯಾವ್ದು ಬೇಕಾದರೂ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಬೋದು, ಕರೆಕ್ಟ್ ಇರುತ್ತೆ. ಫಸ್ಟು TP ನೋಡೋಣ. AP ಇಂಟು L, 0 ಇಂಟು 0 0, 10 ಇಂಟು 1 10, 11 2 22, 12 3 36, 11 4 44, 10 5 50. ಸರಿ ಇದೆ, ಕರೆಕ್ಟಾ. 50ರ 44 ಹೋದ್ರೆ 6, 44ರಲ್ಲಿ 36 ಹೋದ್ರೆ 8, 36ರಲ್ಲಿ 22 ಹೋದ್ರೆ 14, 22 ಅಲ್ಲಿ 10 ಹೋದ್ರೆ 12, 10ಅಲ್ಲಿ 0 ಹೋದ್ರೆ 10. ಇದು ಕರೆಕ್ಟ್ ಇದೆ. ನೆಕ್ಸ್ಟು APL ಫೈಂಡ್ ಔಟ್ ಮಾಡೋದು. APL ಫೈಂಡ್ ಔಟ್ ಮಾಡೋದು, ಡಿವೈಡ್ ಮಾಡಬೇಕು. 0 ಬೈ 0 0, 10 ಬೈ 1 10, 22 ಬೈ 2 11, 36 ಬೈ 3 12, 44 ಬೈ 4 11, 50 ಬೈ 5 10. ಕರೆಕ್ಟ್ ಆಗಿದೆ. ಸೊ ಇದಿಷ್ಟು ಬರೆದ್ರೆ ನಿಮಗೆ 5 ಮಾರ್ಕ್ಸು ಗ್ಯಾರಂಟಿ. ಸೊ ಇಲ್ಲಿ ಯಾವುದೇ ರೀತಿಯ ಈ ಪೆನ್ಸಿಲ್ ಮಾರ್ಕ್ ಏನಿದೆ ಇದನ್ನು ನೀವು ಮಾಡೋ ಹಾಗಿಲ್ಲ ಎಕ್ಸಾಮಲ್ಲಿ. ಇಲ್ಲಿ ಬಾಕ್ಸ್ ಹಾಕಿದ್ದೀನಲ್ಲ, ಈ ಬಾಕ್ಸ್ ಹಾಕಿ. ಕಾರಣ ಅವ್ರು ಕೊಟ್ಟಿರೋ ಡ್ಯಾಶ್ ಸ್ವಲ್ಪ ಸಪ್ರೇಟಾಗಿ ಕಾಣಿಸುತ್ತೆ, ನೀವು ಅಲ್ಲಿ ಮೆನ್ಷನ್ ಮಾಡಬೇಕು. ಯಾಕಂತ ಹೇಳಿದ್ರೆ ನೋಡಿ, ಕ್ವಶನ್ ಹೀಗಿರುತ್ತಲ್ವಾ, ಹೀಗಿದ್ದಾಗ ಸೊ ಅಲ್ಲಿ ಏನು ಆನ್ಸರ್ ಬಂತು ಅನ್ನೋದನ್ನ ನೀವು ಬಾಕ್ಸ್ ಹಾಕಿ ಬರೆದ್ರೆ ಅದು ನೋಡೋದಕ್ಕೆ ಲುಕ್ ಇರುತ್ತೆ. ಸೊ ಇಲ್ಲಿ ಇವಾಗ 36 ಬಂದಿದೆ, ಸೊ ಇದಕ್ಕೊಂದು ಬಾಕ್ಸ್ ಇರಲಿ. ಇಲ್ಲಿ ನೆಕ್ಸ್ಟ್ 44 ಬಂದಿದೆ, ಇದಕ್ಕೊಂದು ಬಾಕ್ಸ್ ಇರಲಿ. ಕರೆಕ್ಟ್ ಅಲ್ವಾ. ಇಲ್ಲಿ 10 ಬಂದಿದೆ ಆನ್ಸರು, ಇದಕ್ಕೊಂದು ಬಾಕ್ಸ್ ಇರಲಿ. ಇಲ್ಲಿ 12 ಬಂದಿದೆ, ಇದಕ್ಕೊಂದು ಬಾಕ್ಸ್ ಇರಲಿ. ಇಲ್ಲಿ 11 ಬಂದಿದೆ, ಇದಕ್ಕೊಂದು ಬಾಕ್ಸ್ ಇರಲಿ. ನೋಡಿ, ಅಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಅವ್ರು ಕೊಟ್ಟಿರೋ ಪ್ರಾಬ್ಲಮ್ ಯಾವುದು, ಆನ್ಸರ್ ಯಾವುದು ಅನ್ನೋ ಡಿಫ್ರೆನ್ಸ್ ಗೊತ್ತಾಗ್ತದೆ. ಈ ಡಿಫ್ರೆನ್ಸ್ ಗೊತ್ತಾಗಬೇಕು. ಸೊ ಈ ರೀತಿಯಾಗಿ ಆನ್ಸರ್ಗೆ ಹಾಕಬೇಕು ಇಷ್ಟೇ. ನೋಡಿ, ಮತ್ತೆಲ್ಲೂ ಮಾರ್ಕ್ ಆಗಿಲ್ಲ, ಈ ರೀತಿನೇ ಇರುತ್ತೆ ನೀವು ಬರೆಯೋದು. ಓಕೆ ಅಲ್ವಾ. ಓಕೆ ಮಕ್ಕಳೇ, ಹಾಗಾದರೆ ಇಲ್ಲಿಗೆ ಟೋಟಲ್ ಆಗಿ 4 ಪ್ರಾಬ್ಲಮ್ಸ್ ಆಯಿತು. ನೆಕ್ಸ್ಟು 6 ಮಾರ್ಕ್ಸಿನ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟು Q ಮತ್ತು SMCಯನ್ನು ಕೊಟ್ಟಿರ್ತಾರೆ. TFC 100 ಅಂತ ಈ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ. ಹಾಗಾದರೆ TVC, TEC, AVC, SCSEಯನ್ನು ಹೇಗೆ ಕಂಡುಹಿಡಿಯೋದು 6 ಮಾರ್ಕ್ಸಿಗೆ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.